प्रणश्यन्ति च मनोरथाः ಶ್ರೀಗುರುಭ್ಯೋ ನಮಃ. ತಾತ್ವಿಕ ಯೋಗಿ ಜ್ಞಾನಂ ಹಾಗೆ ಅಂತ ನೋಡಬೇಕು. ನಾವು ಸೋಫಾರ್ ನೋಡಿದ್ದು ಪರಮಾತ್ಮನ ಜ್ಞಾನ, ಪ್ರಮಾಣ ಅಂದರೆ ಏನು, ತದನಂತರ ಈಶ್ವರನ ಜ್ಞಾನ, ತದನಂತರ ಲಕ್ಷ್ಮೀ ಜ್ಞಾನ, ತದನಂತರ ರುಜುಯೋಗಿಗಳ ಜ್ಞಾನ ಹಾಗೆ ಅಂತ. ಅಲ್ಲಿ ಯೋಗಿ ಜ್ಞಾನದಲ್ಲಿ 3 ವಿಭಾಗ ಇತ್ತು: ರುಜುಯೋಗಿ ಜ್ಞಾನ, ತಾತ್ವಿಕ ಯೋಗಿ ಜ್ಞಾನ, ಅತಾತ್ವಿಕ ಯೋಗಿ ಜ್ಞಾನ ಹಾಗೆ ಅಂತ. ಮೊದಲನೇದು ನೋಡಿದ್ದೀವಿ, ತಾತ್ವಿಕ ರುಜಿಯೋಗಿ ಜ್ಞಾನ. ಎರಡನೆಯದು ತಾತ್ವಿಕ ಯೋಗಿ ಜ್ಞಾನ ನೋಡಬೇಕು. ಅಂದ್ರೆ ಏನು ತಾತ್ವಿಕ ಯೋಗಿ ಜ್ಞಾನ ಅಂದ್ರೆ ಏನು? ತಾತ್ವಿಕ ಯೋಗಿಗಳು ಅಂದ್ರೆ ಯಾರು ಹಾಗೆ ಅಂದ್ರೆ ತತ್ವಾಭಿಮಾನಿ ದೇವತೆಗಳು ಅಂತ ಅರ್ಥ. ತತ್ವಾಭಿಮಾನಿ ದೇವತೆಗಳು. ಹಾ, ಅಂದ್ರೆ ಪರಮಾತ್ಮ ಜಗತ್ತಿನ ಸೃಷ್ಟಿ ಮಾಡಬೇಕು ಅಂತ ಆದಿಯಲ್ಲಿ 24 ತತ್ವಗಳನ್ನ ಸೃಷ್ಟಿ ಮಾಡಿದ್ದ. ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಪಂಚಭೂತಗಳು, ಪಂಚ ತನ್ಮಾತ್ರೆಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಹಾಗೆ ಅಂತ. ಆ ಅದಕ್ಕೆ ಒಂದೊಂದು ದೇವತೆಗಳು ಇರ್ತಾರೆ ನಿಯಮನ ಮಾಡೋದಕ್ಕೆ, ಅದನ್ನ ನಿಯಮನ ಮಾಡೋದಕ್ಕೆ ಅಭಿಮಾನಿ ದೇವತೆಗಳು ಅಂತ ಇದ್ದಾರೆ. ಆ ಅದರಿಂದ ಲಕ್ಷ್ಮೀ, ಬ್ರಹ್ಮ ಹಾಗೆ ಅಂತ 24 ದೇವತೆಗಳು ಇದ್ದಾರೆ ಒಟ್ಟು ಅದರಲ್ಲಿ. ಲಕ್ಷ್ಮಿಯಿಂದ ಶುರು ಮಾಡಿ 24 ತತ್ವ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು ಅಂತ ಕರಿತೀವಿ. ಇಲ್ಲಿ ಅದೇ ಯೋಗಿ ಜ್ಞಾನ ಅಂದ್ರೆ ಹಿಂದೆ ನೋಡಿದಂತೆ, ಯೋಗ ಅಂದ್ರೆ ಭಕ್ತಿ. ಭಕ್ತಿಯಿಂದ ಜ್ಞಾನವನ್ನ, ಪರಮಾತ್ಮನಲ್ಲಿ ಭಕ್ತಿ ಮಾಡಿ ಜ್ಞಾನವನ್ನ ಪಡೆದ ಆ, ಪಡೆದವರು ಯೋಗಿಗಳು ಅಂತ ಅರ್ಥ. ಅಂತ ಅದು ಯೋಗಿ ಜ್ಞಾನ ಅಂತ ಹಿಂದೆ ನೋಡಿದ್ದೀವಿ. ತಾತ್ವಿಕ ಯೋಗಿ ಜ್ಞಾನ ಅಂದ್ರೆ ಏನು ಹಾಗೆಂದ್ರೆ, ತಾತ್ವಿಕರು ಅಂದ್ರೆ ಯಾರು ಹಾಗೆಂದ್ರೆ ಅದರ ಲಕ್ಷಣವನ್ನು ಮೊದಲು ಹೇಳ್ತಾರೆ. ತದ್ ವ್ಯತಿರಿಕ್ತಾಹ ತತ್ವಾಭಿಮಾನಿನಃ ದೇವಾಹ ತಾತ್ವಿಕಾಹ ಹಾಗೆ ಅಂತ. ತದ್ವ್ಯತಿರಿಕ್ತಾಹ, ತದ್ವ್ಯತಿರಿಕ್ತಾಹ ಅಂದ್ರೆ ಹಿಂದೆ ಹೇಳಿ, ತತ್ಶಬ್ದದಿಂದ ಹಿಂದೆ ಹೇಳಿದವರನ್ನ ತೆಗೆದುಕೊಳ್ಬೇಕು, ಪ್ರೋನೌನ್ ಅದು. ಅದರಿಂದ ತದ್ವ್ಯತಿರಿಕ್ತಾಹ ಅಂದ್ರೆ ರುಜುಯೋಗಿ ವ್ಯತಿರಿಕ್ತಾಹ ಅಂತ ಹೇಳ್ತಾರೆ. ಹಿಂದೆ ಬಂದಿತ್ತಲ್ವಾ, ರುಜುಯೋಗಿ ವ್ಯತಿರಿಕ್ತಾಹ ತತ್ವಾಭಿಮಾನಿನಃ ದೇವಾಹ ತಾತ್ವಿಕಾಹ ಅಂತ. ಸೊ ಇಲ್ಲಿ ಲಕ್ಷ್ಯ ಯಾವುದು? ತಾತ್ವಿಕಾಹ ಹಾಗೆ ಅಂತ. ಲಕ್ಷಣ ಯಾವುದು? ರುಜುಯೋಗಿ ವ್ಯತಿರಿಕ್ತಾಹ ತತ್ವಾಭಿಮಾನಿನಃ ದೇವಾಹ ಅಂತ ಇಷ್ಟು ಪದಗಳು ಇದೆ. ಇಲ್ಲಿ ದಲಕೃತ್ಯ ಮಾಡ್ತಾ ಇದ್ದಾರೆ. ಕೇವಲ ತತ್ವಾಭಿಮಾನಿನಃ ದೇವಾಹ ತಾತ್ವಿಕಾಹ ಅಂದರೆ ತದ್ವ್ಯತಿರಿಕ್ತಾಹ ಅಂತ ಹೇಳದೆ, ತತ್ವಾಭಿಮಾನಿನಃ ದೇವಾಹ ತಾತ್ವಿಕಾಹ ಅಂತ ಇತ್ಯುಕ್ತೆ ರುಜುಯೋಗಿಷು ಅತಿವ್ಯಾಪ್ತಿ. ರುಜಿಯೋಗಿಗಳು ಕೂಡ ತತ್ವಾಭಿಮಾನಿ ದೇವತೆಗಳೇ ಆಗಿದ್ದಾರೆ. ಅದರಿಂದ ಅಲ್ಲಿ ಅತಿವ್ಯಾಪ್ತಿ ಬರುತ್ತದೆ. ಅದರಿಂದ ತದ್ವ್ಯತಿರಿಕ್ತಾಹ ಅಂದರೆ ರುಜಿಯೋಗಿ ವ್ಯತಿರಿಕ್ತಾಹ ಅಂತ ಸೇರಿಸಿದ್ದೀವಿ. ಅದರಿಂದ ಹಾ ಏನಾಯ್ತು ಲಕ್ಷಣ? ತದ್ವ್ಯತಿರಿಕ್ತಾಹ ತತ್ವಾಭಿಮಾನಿನಃ ಅದರಿಂದ ರುಜಿಯೋಗಿ ವ್ಯತಿರಿಕ್ತಾಹ ದೇವಾಹ ತಾತ್ವಿಕಾಹ ಇತ್ಯುಕ್ತೆ ಏನಾಯಿತು? ರುಜಿಯೋಗಿ ವ್ಯತಿರಿಕ್ತಾಹ ದೇವಾಹ ಅಂತ ತತ್ವಾಭಿಮಾನಿನಃ ಇಲ್ಲ, ತತ್ವಾಭಿಮಾನಿನಃ ಅಂತ ಇಲ್ಲದೆ ರುಜಿಯೋಗಿ ವ್ಯತಿರಿಕ್ತಾಹ ರುಜಿಯೋಗಿ ವ್ಯತಿರಿಕ್ತಾಹ ದೇವಾಹ ತಾತ್ವಿಕಾಹ ಇತ್ಯುಕ್ತೆ ಅತಾತ್ವಿಕ ದೇವೇಶು ಅತಿವ್ಯಾಪ್ತಿ. ದೇವತೆಗಳಲ್ಲಿ ಕೇವಲ 24 ಜನರು ಅಷ್ಟೇ ತತ್ವಾಭಿಮಾನಿ ದೇವತೆಗಳಾಗಿದ್ದಾರೆ. ಅವ್ರನ್ನ ಬಿಟ್ಟು ಉಳಿದ ಅತಾತ್ವಿಕ ದೇವತೆಗಳು ತುಂಬಾ ಜನ ಇದ್ದಾರೆ, ಅವರಲ್ಲಿ ಅತಿವ್ಯಾಪ್ತಿ ಬರುತ್ತದೆ. ತನ್ನಿವಾರಣಾಯ ತತ್ವಾಭಿಮಾನಿನಃ ಅಂತ ಪದವನ್ನ ಸೇರಿಸ್ಕೋಬೇಕು ಅಂತ. ಸೊ ತದ್ವ್ಯತಿರಿಕ್ತಾಹ ಯಾಕೆ ಬಂತು ಅಂತ ನೋಡಿದ್ದೀವಿ. ಎರಡನೆಯದು ತತ್ವಾಭಿಮಾನಿನಃ, ಆ ಪದ ಯಾಕೆ ಬರಬೇಕು ಹಾಗೆ ಅಂತ. ತದ್ವ್ಯತಿರಿಕ್ತಾಹ ಅಂತ ಇಲ್ಲದೆ ತತ್ವಾಭಿಮಾನಿನಃ ಅಂತ ಇಷ್ಟೇ ಹೇಳಿದರೆ, ತತ್ವಾಭಿಮಾನಿನೋ ದೇವಾಹ ತಾತ್ವಿಕ ಅಂತ ಹೇಳಿದರೆ ರುಜಿಯೋಗಿಗಳಲ್ಲಿ ಅತಿವ್ಯಾಪ್ತಿ. ಇನ್ನು ತದ್ವ್ಯತಿರಿಕ್ತಾಹ ದೇವಾಹ ತಾತ್ವಿಕಾಹ ಅಂತ ಹೇಳಿದರೆ
ಅತಾತ್ವಿಕ ದೇವತೆಗಳಲ್ಲಿ ಅತಿವ್ಯಾಪ್ತಿ ಬರುತ್ತದೆ. ಅದರಿಂದ ತತ್ವಾಭಿಮಾನಿನಃ ಇತಿ. ಇನ್ನು ತದ್ವ್ಯತಿರಿಕ್ತಾಹ ತತ್ವಾಭಿಮಾನಿನಃ ತಾತ್ವಿಕಾಹ ಅಂತ ಯಾವ ಪದ ಬಿಟ್ಟಿವಿ? ದೇವಾಹ. ದೇವಾಹ ಪದ ಹೇಳದೇ ಇದ್ರೆ ಏನಾಗ್ತದೆ ಹಾಗೆ ಅಂದ್ರೆ, ತದ್ವ್ಯತಿರಿಕ್ತಾಹ ತತ್ವಾಭಿಮಾನಿನಃ ಇತ್ಯುಕ್ತೆ ಅಸುರೇಶು ಅತಿವ್ಯಾಪ್ತಿ. ಹಾ, ತತ್ವಾಭಿಮಾನಿಗಳಾದ ದೇವತೆಗಳು ಇದ್ದಾಗೆ ತತ್ವಾಭಿಮಾನಿಗಳಾದ ಅಸುರರು ಇದ್ದಾರೆ. ಅತಃ ದೇವಾಹ ಇತಿ. ಅದರಿಂದ ತದ್ವ್ಯತಿರಿಕ್ತಾಹ ತತ್ವಾಭಿಮಾನಿನಃ ದೇವಾಹ ತಾತ್ವಿಕಾಹ ಅಂತ ಇಷ್ಟು ಲಕ್ಷಣ ಹೇಳಿದರೆ ಸರಿಯಾಗಿ ಕೂಡುತ್ತದೆ ಹಾಗೆ ಅಂತ. ಅವರ ಜ್ಞಾನ ಅದು ಹೇಗಿರುತ್ತದೆ ಹಾಗೆಂದ್ರೆ, ಅನಾದಿತ್ವೇ ಸತಿ ಈಶ್ವರಾದನ್ಯತ್ರ ಆಲೋಚನೆ ಅಪಿ ಅಸರ್ವ ವಿಷಯ ಜ್ಞಾನಂ ತಾತ್ವಿಕ ಯೋಗಿ ಜ್ಞಾನಂ ಹಾಗೆ ಅಂತ. ಅಂದರೆ ಅನಾದಿತ್ವೇ ಸತಿ ಅವರ ಜ್ಞಾನವು ಏನಾಗಿರುತ್ತದೆ? ಅನಾದಿಯಾಗಿರುತ್ತದೆ. ಅನಾದಿಯಾಗಿದ್ದರೂ ಹಾ ಈ ಅದೊಂದು ವಿಶೇಷಣ. ಅನಾದಿತ್ವೇ ಸತಿ ಈಶ್ವರಾದನ್ಯತ್ರ ಪರಮಾತ್ಮನನ್ನ ಬಿಟ್ಟು ಬೇರೆ ವಿಷಯದಲ್ಲಿ ಆಲೋಚನೆ ಅಪಿ ಆಲೋಚನೆ ಮಾಡಿದರೂ ಕೂಡ ಅಸರ್ವ ವಿಷಯಂ ಎಲ್ಲಾ ಜ್ಞಾನವೂ ಕೂಡ ಸ್ಫುಟವಾಗಿ ಇರೋದಿಲ್ಲ. ಅಂತಹ ಜ್ಞಾನವನ್ನ ತಾತ್ವಿಕ ಯೋಗಿ ಜ್ಞಾನ ಹಾಗೆ ಅಂತ ಕರಿತೀವಿ ಅಂತ ಒಟ್ಟರ್ಥ. ಇಲ್ಲಿ ದಲಕೃತ್ಯ ವಿಚಾರ ಇದೆ, ಅದನ್ನ ಮತ್ತೆ ನೋಡೋಣ. ಶ್ರೀಮದ್ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.